ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾ ಮ್ಯಾಚ್ ಇತ್ತು. ಇಂಡಿಯಾದವರು ಸೆಮಿಫೈನಲ್ ಮ್ಯಾಚು ವೆಸ್ಟ್ ಇಂಡೀಸ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ನಮ್ಮ ಇಂಡಿಯಾದವರು. ಆದರೆ ವೆಸ್ಟ್ ಇಂಡೀಸ್ದವರು ಸೋತರು. 2016 ಅವ್ರು ಗೆದ್ದಿದ್ರು. ಅದೇ ಶೇಡನ್ನು ತಿರ್ಸ್ಕೊಂಡ್ರು ನಮ್ಮ ಇಂಡಿಯಾದವರು. ಏನಪ್ಪ ಅಂತಂದ್ರೆ ಆ ಮ್ಯಾಚ್ನ್ಯಾಗ ಸಖತ್ತಾಗಿ ಮ್ಯಾಚ್ ಇತ್ತು. ಆದ್ರೆ ಆ 2016 ಏನು ಮ್ಯಾಚ್ ಇತ್ತು ಸೋತಿದ್ವಿ. ವಿರಾಟ್ ಕೊಹ್ಲಿ ಲಾಸ್ಟ್ ಓವರ್ ಬಾಲಿಂಗ್ ಹಾಕಾಕತ್ತಿದ್ರು. ಎಷ್ಟ ರನ್ ಬೇಕಾಗಿತ್ತು, ಆ ರನ್ ಹೊಡೆಸ್ಕೊಂಡ್ರು. ಅದೇ ಶೇಡ್ ಇವತ್ತು ತಿರ್ಸ್ಕೊಂಡೀವಿ. ವೆಸ್ಟ್ ಇಂಡೀಸ್ ಮ್ಯಾಚ್ ಇತ್ತಲ್ಲ, ಅದೇ ಶೇಡನ್ನು ತಿರ್ಸ್ಕೊಂಡು ಸಂಜು ಸ್ಯಾಮ್ಸನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದರು. ಅವರೇ ಗೆಲ್ಲಿಸ್ಕೊಟ್ರು. ಕೊನೆ ತನಕ ನಿಂತು ಆಡಿದರು. 20 ಓವರ್ ತನಕ ನಿಂತು ಆಡಿ ಮ್ಯಾಚ್ ಗೆಲ್ಲಿಸಿಕೊಟ್ರು. ಅವರು ಭಾಳ ಅದ್ಭುತ ಆಟವನ್ನು ಆಡಿದರು. ಅವರು ಭಾಳ ಚಲೋತ್ನಾಗ ಆಡಿದರು. ಭಾಳ ಆ ಕಡೆ ರನ್ ಸಖತ್ತಾಗಿ ಹೊಡೆದ್ರು ಅವರು ರನ್. ಇನ್ನು ಅಭಿಷೇಕ್ ಶರ್ಮಾ 10 ರನ್ ಹೊಡೆದ. ಉಳ್ಕಿದವರು ನಮ್ಮ ಇಶಾನ್ ಕಿಶನ್ 10 ರನ್ ಹೊಡೆದಾನ. ಎಲ್ಲರೂ ಆಲ್ಮೋಸ್ಟ್ 10-11 ರನ್ ಹಿಂಗೆ ಹೊಡೆದಾರ. ಆದ್ರೆ ತಿಲಕ್ ವರ್ಮಾ ಒಬ್ಬ ನಿಂತು ಆಡಿದ ಕರೆ ಅದ ನೋಡ್ರಿ. ಒಂದು 27 ರನ್ ಹೊಡೆದಾನ. ಸಂಜು ಸ್ಯಾಮ್ಸನ್ 97 ರನ್ ಹೊಡೆದಾನ್ರಿ. ಆದ್ರೆ ಮೆಚ್ಬೇಕ್ರಿ ಅವಂಗೆ ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಕ್ಕೆ. ಮ್ಯಾಚ್ ಹತ್ರ ಸಖತ್ತಾಗಿ ಮ್ಯಾಚ್ ಇತ್ತು. ಇಂಡಿಯಾದವ್ರು ಗೆದ್ದರು. ಅಭಿಷೇಕ್ ಶರ್ಮಾ ಅವರು ಅಲ್ಲಿ ವಿಕೆಟ್ ಬಿತ್ತರಿ. ಅವರು ವಿಕೆಟ್ ಕಳ್ಕೊಂಡ್ವಿ ಅಲ್ಲಿ. ಮತ್ತು ಇಶಾನ್ ಕಿಶನ್ ಅವರು ಬಂದರು, 10 ರನ್ ಹೊಡೆದ್ರು. ಅವರು ವಿಕೆಟ್ ಕೊಡ್ಕೆ ಹೋದರು. ಸೂರ್ಯಕುಮಾರ್ ಯಾದವ್ 18 ರನ್ ಹೊಡೆದ. ಅವನು ವಿಕೆಟ್ ಕೊಡ್ಕೆ ಹೋದ. 4 ವಿಕೆಟ್ ಬಿದ್ದು ಇಲ್ಲಿ. ಅದು 4 ವಿಕೆಟ್ ಬಿದ್ದ ನಂತರ ನಮ್ಮ ಕ್ಯಾಂಡಿಡೇಟ್ ಸಂಜು ಸ್ಯಾಮ್ಸನ್ ಮತ್ತು ಹಾರ್ದಿಕ್ ಪಾಂಡ್ಯ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡಿ ಬರ್ತದ. ಇಲ್ಲಾಂದ್ರೂ ಒಂದು 50 ರನ್ ಮ್ಯಾಗ ಬರ್ತದ್ರಿ. ಅವರಿಬ್ಬರು ಪಾರ್ಟ್ನರ್ಶಿಪ್ ಚಲೋತ್ನಾಗ ಮುಂದೆ ಲೀಡ್ ಮಾಡ್ಕೊತ ಹೋಗುತ್ತಿರ್ತಾರೆ. ಆ ಮ್ಯಾಚ್ ಭಾಳ ಸಖತ್ತಾಗಿ ಮ್ಯಾಚ್ ಇತ್ತು. ಆ ಮ್ಯಾಚ್ ಒಳಗೆ ಏನು ಹೇಳಂಗೆ ಇಲ್ರಿ. ಆದ್ರೆ ಸೆಮಿಫೈನಲ್ ಮ್ಯಾಚ್ ಹತ್ರ ಮನಗಂಡೆ ಮ್ಯಾಚ್ ಇತ್ತು. ಆದ್ರೂ ಕೊನೆವರೆಗೂ ನಮ್ಮ ಸಂಜು ಸ್ಯಾಮ್ಸನ್ ಯಾವ್ಯಾವ ರೆಕಾರ್ಡ್ ಎಲ್ಲ ಬ್ರೇಕ್ ರೆಕಾರ್ಡ್ ಪ್ರಕಾರ ಏನು ರೆಕಾರ್ಡ್ ಅದು ಎಲ್ಲ ಮುರಿದ್ಬಿಟ್ಟು ನಾವು ಸೆಮಿಫೈನಲ್ ಮ್ಯಾಚ್ ಗೆಲ್ಬೇಕಲ್ರಿ. ಭಾಳ ಒತ್ತಡ ಇತ್ತು ಗೆಲ್ಬೇಕಂದ್ರೆ. ಅದೇ ಮ್ಯಾಚ್ ಹತ್ರ ಗೆದ್ವಿ, ಖುಷಿ ಆಯಿತು. ನೆಕ್ಸ್ಟ್ ಐತ್ರಿ, ಅದು ಯಾವ್ದ್ರ ಕೂಡ ಐತೆ ಅಂದು ಹೇಳತ್ತೀನಿ ನೋಡ್ರಿ. ಆದ್ರೆ ನಮ್ಮ ಶಿವಮ್ ದುಬೆ ಬಂದ ರೀ. ಶಿವಮ್ ದುಬೆ ಲಾಸ್ಟ್ 12 ಬಾಲಿಗೆ 24 ರನ್ ಬೇಕಾಗಿತ್ತು. ಆದ್ರೆ ಹೊಡೆದ್ರು. ಆದ್ರೆ ಶಿವಮ್ ದುಬೆ ಬರೋಣ ಒಂದು 4 ಹೊಡೆದ. ನಾವು ಒಂದು 2-3 4 ಹೊಡೆದ. ಈ ಕಡೆ ಮ್ಯಾಚ್ ಸ್ವಲ್ಪ ಒಂದು ಹಂತಕ್ಕೆ ಬಂದು ನಿಂತು. ಆಮೇಲೆ ಒಂದು 10 ರನ್ 12 ರನ್ ಬೇಕಾಗಿತ್ತು. 12 ರನ್ ಅಲ್ಲಿ 9 ರನ್ ಬೇಕಾಗಿತ್ತು ಒಂದು ಓವರಿಗೆ. ಆದ್ರೆ ಹೊಡೆದ್ರು ಇಂಡಿಯಾದವರು. ಓವರಿಗೆ 10 ರನ್ ಓವರಿಗೆ ಒಂದು 4, ಒಂದು 6, 2D ಡಬಲ್ ರನ್ ಹಿಂಗೆ ಬೇಕಾಗಿತ್ತು. ರನ್ ಮೋಸ್ಟ್ಲಿ ರನ್ ಹೊಡಿಬೇಕಂದ್ರೆ ಭಾಳ ಕಷ್ಟನೂ ಇತ್ತು. 6 ವಿಕೆಟ್ ನಾ ಅನ್ಕೊಂಡಿದ್ದೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಈ 3 ಏನು ವಿಕೆಟ್ ಬಿದ್ದು ಅಲ್ಲ, ಮ್ಯಾಚ ಎಲ್ಲಿ ಟರ್ನ್ಔಟ್ ಆಗುತ್ತೆ ಅನ್ನೋದು ಏನು ಹೇಳಕ್ಕೆ ಬರಾಕತ್ತಿದ್ದಿಲ್ಲ ಅಲ್ಲಿ. ಒಂದು ಹಂತಕ್ಕೆ ಸಂಜು ಸ್ಯಾಮ್ಸನ್ ಅವರು ಒಯ್ದರು. ಆಮೇಲೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ. ಆದ್ರೂ ಶಿವಮ್ ದುಬೆ ಬರೋಣ ಹೊಡೆದಾರಿ ಒಂದು 2-3 4. ಹಾರ್ದಿಕ್ ಪಾಂಡ್ಯ ಹತ್ರ ಬರೀ ಸಿಕ್ಸ್ ಹೊಡ್ಯಾಕತ್ತಿದ್ದಾರಿ. ಅವನು ಬರೋಣ ನಿದ್ರಾಕ ತಯಾರಿ ಇಲ್ರಿ. ಅವನು ಸುಮ್ಮ ಹೊಡಿದು ಹಂಗೆ ಮಾಡಾಕತ್ತು ಬಿಟ್ಟಿದ್ದು ನಾವು. ಎಲ್ಲರೂ ಒಂದೊಂದು ಥರ ರೀ. ಒಬ್ರು ಆಡ್ಲಿಕ್ಕೆ ಒಬ್ರು ಆಡಿರ್ತಾರೆ ಟೀಮಿನ್ಯಾಗ. ಹಿಂಗಿರ್ಬೇಕು. ಫಸ್ಟಿಗೆ ಅಭಿಷೇಕ್ ಶರ್ಮಾ ಆಡಲಿಲ್ಲ, ಇಶಾನ್ ಕಿಶನ್ ಆಡಲಿಲ್ಲ, ಸೂರ್ಯಕುಮಾರ್ ಯಾದವ್ ಆಡಲಿಲ್ಲ. ಆದ್ರೆ ಸಂಜು ಸ್ಯಾಮ್ಸನ್ಗೆ ಎಷ್ಟೋ ಮ್ಯಾಚ್ ಹೊರಗಿಟ್ಟಿದ್ರು. ಅವಂಗೆ ಈ ಮ್ಯಾಚ್ನಾಗ ಒಳಗೆ ತಂದ್ರೆ ಅವಂಗೆ 2-3 ಮ್ಯಾಚ್ ಇಷ್ಟೇ ಆಡ್ಸಿದ ಕರೆ ಐತೆ ನೋಡ್ರಿ. ಆದ್ರೆ ಸಖತ್ತಾಗಿ ಆಡಿದ್ರು. ಭಾಳ ಖುಷಿ ಆಯಿತು. ಸೆಮಿಫೈನಲ್ ಮ್ಯಾಚ್ ಗೆದ್ದೇವಿ ಈಗ ವೆಸ್ಟ್ ಇಂಡೀಸ್ ವಿರುದ್ಧ. ಅವ್ರು ವೆಸ್ಟ್ ಇಂಡೀಸ್ದವರು ಅವರು ಬಾಲಿಂಗ್ ಚಲೋತ್ನಾಗ ಹಾಕಿದ್ರು ರೀ. ಅವರು ಚಲೋತ್ನಾಗ ಹಾಕೋಣ ನಮ್ಮ ಕ್ಯಾಂಡಿಡೇಟ್ ಎಲ್ಲಿ ಇದು ಹಾಕೋತ್ ನಾವು ಮಾಡ್ಕೊಂಡಿದ್ದೀವಿ. ಹೊಡ್ಯಂಗಿಲ್ಲ. ಹೋಲ್ಡರ್ ವಿಕೆಟ್ ತೆಗ್ದಾವ್ರಿ ಅಲ್ಲಿ. 2 ವಿಕೆಟ್ ಹೋಲ್ಡರ ತೆಗ್ದಾನ. ಭಾಳ ಮನಗಂಡೆ ಮ್ಯಾಚ್ ಇತ್ತು. ಏನು ಹೇಳಕ್ಕೆ. ಆದರೂ ವೆಸ್ಟ್ ಇಂಡೀಸ್ 2016 ಚಾಂಪಿಯನ್ ಆಗಿತ್ತು. ಏನು ಕಪ್ ಅದು ಹೊಡೆದೈತಿ ಬಿಡ್ರಿ. ಈಗ ಈ ಮ್ಯಾಚ್ ಒಳಗೆ ಇನ್ನೊಂದು 2 ಮ್ಯಾಚ್ ಗೆದ್ರೆ ಕಪ್ ಎತ್ತಿ ಹಿಡಿತೇವೆ.
ಪಕ್ಕಾ ಹೊಡಿತೇವಿ ಅನ್ನೋದು ಭಾಳ ಭರವಸೆ ಐತಿ ಇಂಡಿಯಾ ಟೀಮಿಗೆ. ನೋಡೋಣ ಏನೇನಾಗತ್ತ.